ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಇವತ್ತು ಸಂದರ್ಶನದಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ನ ವಿಧಾನ ಪರಿಷತ್ನ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವರಿದ್ದಾರೆ. ಯಾಕಂದರೆ ಸಾಕಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಇವರು ಮಾತಾಡ್ತಾ ಇರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ವಿಧಾನ ಪರಿಷತ್ನ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರ ಮೇಲೆ ಪ್ರಮುಖವಾದಂಥ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು, ಲಂಚದ ಆರೋಪವನ್ನು ಮಾಡಿರುವಂಥದ್ದು ನೇಮಕಾತಿ ವಿಚಾರ ಸಂಬಂಧಪಟ್ಟಂತೆ. ಇದು ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗಿರುತ್ತದೆ. ಈ ಬಗ್ಗೆ ನಾಗರಾಜ್ ಯಾದವ್ ಅವರು ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ವಿಜಯ್ ಅವರೇ, ನಿಮಗೂ ಬೆಳಗಾವಿಗೆ ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಬೆಳಗಾವಿ ಅಧಿವೇಶನ ಆರಂಭ ಆದ ಮೊದಲ ದಿನವೇ ನೀವು ಸಭಾಪತಿಗಳ ವಿರುದ್ಧ ಗಂಭೀರ ಆರೋಪ, ಏನು ಆರೋಪ? ನೋಡಿ, ನಾನು ಯಾವುದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವ್ರಿಗೆ ಅಗೌರವ ತೋರಿಸ್ಬೇಕು ಅನ್ನೋ ಕೆಲಸ ಮಾಡಲಿಲ್ಲ. ಯಾಕಂದರೆ ಅವರ ವಯಸ್ಸಿಗೆ, ಅವರ ಅನುಭವಕ್ಕೆ ನಾನು ಅತ್ಯಂತ ಗೌರವ ಕೊಡ್ತೀನಿ ವೈಯಕ್ತಿಕವಾಗಿ. ಆದರೆ ವಿಚಾರಧಾರೆಗಳು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಮಾಧ್ಯಮದವರು ಅವ್ರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೆಲವು ಪ್ರಶ್ನೆಗಳನ್ನ ಕೇಳಿದಾಗ ಅವ್ರು ಯಾಕೆ ಆ ಥರ ಉತ್ತರ ಹೇಳೋದಂತ ಅರ್ಥ ಆಗಲಿಲ್ಲ ನನಗೆ. ನಾಗರಾಜ್ ಯಾದವ್ ಯಾವ KE ಆಗಿರ್ತಕ್ಕ ನೇಮಕಾತಿಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡೇ ಇಲ್ಲ. ಅವ್ರು ಹೇಗೆ ಪತ್ರಕರ್ತನ ದಿಕ್ತಪ್ಪಿಸಿದ್ದಾರೆ ಅಂತ ಕಾಣ್ತಾ ಇದೆ. ನಾವು ಮಾತಾಡಿರ್ತಕ್ಕಂಥದ್ದು ಆರ್ಥಿಕ ಇಲಾಖೆ ಅಂತ ಏನಿದೆಯೋ ಕರ್ನಾಟಕ ರಾಜ್ಯದಲ್ಲಿ, ಅವರು ಒಂದು ನಿರ್ಬಂಧನ ಹಾಕಿದ್ದಾರೆ. ನೀವು ಚಾಲಕರನ್ನು ಮತ್ತು ಡಿ ಗ್ರೂಪ್ ಅವ್ರನ್ನ ನೀವು ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಔಟ್ಸೋರ್ಸಿಂದ ಮಾತ್ರ ತೊಗೋಬೇಕು, ನೇರ ನೇಮಕಾತಿ ಮಾಡ್ಕೋಬಾರ್ದು ಅಂತಕ್ಕಂಥ ಆದೇಶಗಳಿದೆ. ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡೋಂಗಿಲ್ಲ ಅಂತ ವಿಚಾರಗಳಿದೆ. ಅದನ್ನ ಉಲ್ಲಂಘನೆ ಮಾಡಿ ನೀವು ಮಾಡಿದ್ದೀರಾ. ಅದು ನೇರ ನೇಮಕಾತಿ ಮಾಡೋ ಅವಶ್ಯಕತೆ ಏನಿತ್ತು? ಆಲ್ರೆಡಿ ನೇರ ನೇಮಕಾತಿ ಆಗಿದೆ. 8 ಜನರ ನೇಮಕಾತಿ ಆಗಿದೆ. ಯಾವ ಸರ್ 8 ಜನ ನೇಮಕಾತಿ ಅಂತಂದ್ರೆ? ಒಂದು ಡ್ರೈವರ್ಸ್ ಇದ್ದಾರೆ, ಒಂದು C ಗ್ರೂಪ್ನವ್ರು ಇದ್ದಾರೆ, D ಗ್ರೂಪ್ನವ್ರು ಇದ್ದಾರೆ. ಈ ರೀತಿ ಅವ್ರ ಮನೇಲಿ ಕೆಲಸ ಮಾಡೋರು, ಅವ್ರ ಜೊತೆಲಿ ತುಂಬ ವರ್ಷದಿಂದ ಇದ್ದವರು. ಹೀಗೆ ನೀವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ಗೆ ಯಾವಾಗ ಅನುವು ಮಾಡಿಕೊಟ್ಟಿಲ್ವ? ಹಾಗಾದರೆ ಇದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರೋಸ್ಟರ್ ಸಿಸ್ಟಮ್ನ ಫಾಲೋ ಮಾಡಬೇಕು, ಸರ್ಕಾರದ ಆದೇಶಗಳನ್ನು ಪರಿಪಾಲನೆ ಮಾಡಬೇಕು. ಯಾವುದೇ ರಿಕ್ರೂಟ್ಮೆಂಟ್ ಇದ್ದರೆ ಅದು ಪಾರದರ್ಶಕವಾಗಿ ನಡಿಬೇಕು. ಒಬ್ಬ 8 ಬಾರಿ ಆಯ್ಕೆ ಆಗಿರೋರು, ನೀವು 2-3 ಸಲ ಸಭಾಪತಿಗಳಾಗಿರೋರು, ನೀವೇ ಕಾನೂನು ಮೀರಿ ಕೆಲಸ ಮಾಡಿದ್ರೆ ಹೇಗೆ ಸಾಧ್ಯ? ಯಾವಾಗ ವಿಚಾರಗಳು ಕಾನೂನಿನ ವಿರುದ್ಧವಾಗಿರ್ತವೋ ಆ ಸಂದರ್ಭ ಧ್ವನಿ ಎತ್ತಬೇಕಾಗಿರೋದು ಒಬ್ಬ ಶಾಸಕನ ಕರ್ತವ್ಯ. ಆ ಕರ್ತವ್ಯ ನಾನು ಮಾಡಿದ್ದೇನೆ, ವೈಯಕ್ತಿಕ ನಿಂದನೆಗೋಸ್ಕರ ಅಲ್ಲ. ಓಕೆ, ನೀವು ವೈಯಕ್ತಿಕ ನಿಂದನೆ ಮಾಡಿಲ್ಲ, ಏನು ಕಾನೂನು ಪ್ರಕಾರ ಏನು ಲೋಪ ಆಗಿದೆ ಅದನ್ನ ಪ್ರಸ್ತಾಪ ಮಾಡಿದ್ರೆ ಏನು ಅಲ್ಲಿ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಅಲ್ಲಿ ಲೋಪ ಆಗಿದೆ? ನೇರ ನೇಮಕಾತಿಯಲ್ಲಿ ನಿಮ್ಗೆ ಲೋಪ ಆಗಿದೆ ಅಲ್ಲಿ ಅದೇ ಹೇಳಿದ್ನಲ್ಲ, D ಗ್ರೂಪು ಮತ್ತು ಚಾಲಕರನ್ನು ನೇಮಕ ಮಾಡುವಾಗ ಔಟ್ಸೋರ್ಸ್ ಮಾಡ್ಕೋಬೇಕು ಅಂತಕ್ಕಂಥ ಆದೇಶವನ್ನು ಆರ್ಥಿಕ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ನನ್ನ ಗಮನದಲ್ಲಿದೆ. ಅದಕ್ಕೆ ಬೇಕಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ. ಇದು ಕೇವಲ ವಿಧಾನ ಪರಿಷತ್ತು, ವಿಧಾನಸಭೆಗಲ್ಲ, ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ಆರ್ಥಿಕ ಇಲಾಖೆಯವರು ಆದೇಶಗಳನ್ನು ಹೊರಡಿಸಿದ್ದಾರೆ. ಆರ್ಥಿಕ ಇಲಾಖೆ ಆದೇಶದಲ್ಲಿ ಏನಿದೆ? ನೀವು ಚಾಲಕರು ಮತ್ತು D ಗ್ರೂಪ್ ಅವರು ನೇಮಕ ಮಾಡ್ಕೋವಾಗ ಔಟ್ಸೋರ್ಸ್ ಮಾಡಬೇಕೆ ಹೊರತು ನೀವು ನೇರ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡ್ಕೋಬಾರ್ದು ಅನ್ನೋದನ್ನ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀವು ಅದು ಉಲ್ಲಂಘನೆ ಮಾಡಿದ್ದೀರಿ, ನೇಮಕಾತಿ ಮಾಡ್ಕೊಂಡಿದ್ದೀರಿ. ಆಮೇಲೆ KE ಅವರು ಒಂದು 28-30 ಪೋಸ್ಟ್ಗಳ ಬಗ್ಗೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನನ್ನ ಆಕ್ಷೇಪ ಏನಿಲ್ಲ. ಈ ಖಾಲಿ ಇರೋ ಪೋಸ್ಟ್ಗಳಿಗೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿ ನೇರ ನೇಮಕಾತಿಗೆ ಏನು ಅವಕಾಶ ಮಾಡಿಕೊಡ್ತದೆ? ಅದು ನಿಮ್ಗೆ ಬೇಕಾದವ್ರ ನೇಮಕ ಮಾಡ್ಕೊಳ್ಳಿಕ್ಕ ನೇರ ನೇಮಕಾತಿನ ಯಾಕೆ ಮಾಡ್ತಾರೆ? ಯಾರಿಗೋ ಅವ್ರಿಗೆ ಬೇಕಾದವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಮಾಡ್ತಾರೆ. ಈಗ 8 ಹುದ್ದೆಗಳು ಕೂಡ ಅವ್ರು ಬೇಕಾದವ್ರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಹುದ್ದೆಗಳಲ್ಲಿ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಬೀನ್ ಸೆಲೆಕ್ಟೆಡ್, ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್. ಮತ್ತೆ ನೀವು ಲಂಚದ ಆರೋಪವನ್ನು ಮಾಡಿದ್ರಿ, ಎಲ್ಲಿ ಮಾಡಿದ್ದೀನಿ? ಅಂದ್ರೆ ಒಂದು ಹುದ್ದೆಗೆ ತಗೊಂಡಿದ್ದಾರೆ ಅನ್ನುವಂಥ ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ರು. ಅದು ಈಗ ಒಂದು ವೇಳೆ ನಾನು ಬೇಕಾದವ್ರು ಮಾಡ್ತಾ ಇರ್ತಕ್ಕಂಥದ್ದು ಲಂಚದ ವಿಚಾರಣೆ ಬರ್ತದೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ. ಎರಡನೇದು ಯಾವ ರೀತಿ ಅದು ನೇಮಕಾತಿಗಳಾಗಿದ್ದಂತ ಅದು ಪಾರದರ್ಶಕ ಇಲ್ಲ ಅಂತಂದಾಗ ಅವೆಲ್ಲವೂ ಕೂಡ ಬರ್ತದೆ. ಲಂಚ ಅಂದರೆ ನೇರವಾಗಿ ದುಡ್ಡು ತೊಗೊಂಡ್ರು ಇಲ್ಲ ಬೇರೆ ಏನೋ ವಿಚಾರನೋ ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ಕಾನೂನು ಬಾಹಿರವಾಗಿ ನಿನಗೆ ಬೇಕಾದವ್ರಿಗೆ ನೇರ ನೇಮಕಾತಿ ಮಾಡ್ತಕ್ಕಂಥದ್ದು ಅದು ಕಾನೂನು ಬಾಹಿರ ಆಗ್ತದೆ. ಅದು ಅವ್ಯವಹಾರಕ್ಕೆ ಅವಕಾಶಗಳು, ವಿಪುಲವಾದ ಅವಕಾಶಗಳನ್ನು ಕೊಟ್ಟಿರ್ತದೆ. ನಿಮ್ಮ ಕಿವಿಗೆ ಬಿದ್ದ ಪ್ರಕಾರ, ನಿಮ್ಗೆ ಅನುಮಾನ ಬಂದ ಪ್ರಕಾರ ಅವ್ಯವಹಾರ ಅಂತಂದ್ರೆ ಅಂದ್ರೆ ಎಷ್ಟು ಅವ್ಯವಹಾರ ಆಗಿದೆ, ಯಾವ ರೀತಿ ಅಂತ ನಿಮಗೆ ಒಂದು ಅನುಮಾನ ಅಥವಾ ಚರ್ಚೆ? ಇದು ತನಿಖೆ ಒಳಪಡಿಸಿದ್ರೆ ಅದು ಹೊರಗೆ ಬರ್ತದೆ. ನಿಮಗೆ ಕಿವಿಗೆ ಒಂದು ಸುದ್ದಿಗಳು ಬಿದ್ದಿರುತ್ತೆ. ಬೆಳಗ್ಗೆ ಸಂದರ್ಭದಲ್ಲಿ ಒಂದು ಪೋಸ್ಟ್ ಇಷ್ಟ ಆಗಿದೆ ಅನ್ನೋ ಒಂದು ಅನುಮಾನ ವ್ಯಕ್ತಪಡಿಸಿದ್ರೆ? ಇಲ್ಲ, ನಾನು ಇಷ್ಟು ಪೋಸ್ಟ್ ಕೊಟ್ಟರು ಅಂದರೆ ಯಾಕಂದರೆ ನಾವು ಕಣ್ಣಾರೆ ನೋಡಿರ್ತೀವ. ಆದರೆ ಸಾರ್ವಜನಿಕವಾಗಿ ಚರ್ಚೆ ಆಗೋ ಸಂದರ್ಭದಲ್ಲಿ, ನೇಮಕಾತಿಗಳಾಗೋ ಸಂದರ್ಭದಲ್ಲಿ, ಕಾನೂನುಗಳ ಉಲ್ಲಂಘನೆ ಆದ ಸಂದರ್ಭದಲ್ಲಿ ನೀವು ಬೇಕಾದವ್ರನ್ನ ನೀವು ನೇರವಾಗಿ ನೇಮಕ ಮಾಡಿಕೊಂಡಾಗ ಖಂಡಿತ ದೇರ್ ಶುಡ್ ಬಿ ಸಮ್ ಕನ್ಸಿಡರೇಷನ್. ವಾಟ್ ಇಸ್ ದ ಕನ್ಸಿಡರೇಷನ್? ಯು ಶುಡ್ ಟೆಲ್. ಸೆಕೆಂಡ್ ಥಿಂಗ್, ಬೆಳಗ್ಗೆ ಕೇಳ್ತೀನಿ, ಇಷ್ಟು ದೊಡ್ಡ ನೀವು ಸಭಾಪತಿಗಳಲ್ವಾ, ನಾನು KE ಬಗ್ಗೆ ಮಾತಾಡಲಿಲ್ವಲ್ಲ, ನೀವೇ KE ಬಗ್ಗೆ ಮಾತಾಡ್ತೀರಿ? ಅದ್ರ ಬಗ್ಗೆ ಅನುಮಾನ ಬರ್ತದೆ. ನೀವು ಮಾಡಿರ್ತಕ್ಕಂಥ ಎಷ್ಟು ಅವ್ಯವಹಾರ ಆಗಿರ್ಬೋದು ನಿಮ್ಮ ಪ್ರಕಾರ? ಗೊತ್ತಿಲ್ಲ. ಪೀಪಲ್
ಪೀಪಲ್ ಏನೇನೋ ಮಾತಾಡ್ತಾರೆ, ಪೀಪಲ್ ಏನೇನು ಲಕ್ಷಾಂತರ ರೂಪಾಯಿ ಕೈ ಬದಲಾಗಿದೆ ಅಂತ ಮಾತಾಡ್ತಾರೆ ಜನ. ಆ ತನಿಖೆಗೆ ಒಳಪಡಿಸಿದ್ರೆ ಗೊತ್ತಾಗ್ತದೆ. ಲಕ್ಷಾಂತರ ರೂಪಾಯಿ ಕೈ ಬದಲಾವಣೆ ಆಗಿದೆ ಅನ್ನೋದು ಕೂಡ ನಿಮ್ಗೆ ಕಿವಿಗೆ ಬಿದ್ದಿದೆ. ಓಕೆ, ಅಂದರೆ ಒಂದು ಪೋಸ್ಟ್ಗೆ ಎಷ್ಟಾಗಿರ್ಬೋದು? ತನಿಖೆ ಆದರೆ ಗೊತ್ತಾಗ್ತದೆ. ಓಕೆ, ಸಭಾಪತಿಗಳು ಒಂದು ಹೇಳಿದ್ದಾರೆ, ಯಾವುದೂ ಕೂಡ ಈ ರೀತಿ ಒಂದು ಅವ್ಯವಹಾರ ಆಗಿಲ್ಲ, ಕಾನೂನು ಪ್ರಕಾರ ಮಾಡಿದ್ದೇನೆ. ಏನಾದರೂ ದಾಖಲೆ ಇದೆ? ನಾನು ಹೇಳ್ತಾ ಇದ್ದೀನಲ್ಲ, ಸಭೆಯಲ್ಲಿ ದಯವಿಟ್ಟು ನಾನು ಹೇಳ್ತೀನಿ ಸಭಾಪತಿಗಳಿಗೆ, ನಿಮ್ಗೆ ಅತ್ಯಂತ ಗೌರವ ಕೊಟ್ಟು ಹೇಳ್ತೇನೆ, ಒಂದು ಅರ್ಧ ಗಂಟೆ ಚರ್ಚೆಗೆ ಕೊಟ್ಬಿಡಿ, ನೇರ ನೇಮಕಾತಿಗಳ ಬಗ್ಗೆ ಚರ್ಚೆ ಅಂತ ಇಟ್ಟುಬಿಡಿ. ಬಹಿರಂಗವಾಗಿ ನಾನು ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಆರ್ಥಿಕ ಇಲಾಖೆ ದಾಖಲೆನ ಕೊಡ್ತೀನಿ, ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ಸ್ನ ಕೊಡ್ತೇನೆ, ನಿಮ್ಮ ನೇಮಕಾತಿ ಮಾಡಿರ್ತಕ್ಕಂಥದ್ದು ಕೊಡ್ತೇನೆ, ಅಲ್ಲಿ ಇಲ್ಲಿ ರೋಸ್ಟರ್ ಸಿಸ್ಟಮ್ ಉಲ್ಲಂಘನೆ ಆಗಿದ್ದ ವಿಚಾರಗಳನ್ನು ಕೊಡ್ತೇನೆ. ನೀವು ಯಾಕೆ ಆತುರವಾಗಿ ಮಾಡಿದ್ರೆ ಅನ್ನೋ ವಿಚಾರಗಳನ್ನ ಕುಲ್ಲಂ ಚರ್ಚೆ ಮಾಡೋಣ. ನಾನು ಒಂದು ವೇಳೆ ದಾಖಲೆಗಳು ಕೊಡದೇ ಇದ್ರೆ ನೀವೇನು ಹೇಳ್ತೀರ ನಾನು ಕೇಳಲಿಕ್ಕೆ ರೆಡಿ ಇದ್ದೀನಿ. ನಾನು ಅಂದರೆ ನೀವು ಸಭಾಪತಿಗಳ ವಿರುದ್ಧ ಮಾಡಿರುವಂಥ ಆರೋಪ ಅದು ಗಂಭೀರ ಆರೋಪ, ಅದರಲ್ಲಿ ನೀವು ಸಂಬಂಧಪಟ್ಟಂತೆ ಪೂರಕ ಅಥವಾ ದಾಖಲೆಗಳು ಕೊಡಲಿಲ್ಲ ಅಂತಂದರೆ ವಾಟ್ ನೆಕ್ಸ್ಟ್? ನಾಗರಾಜ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ. ಕೊಡಲಿಲ್ಲ ಅಂದರೆ ಪ್ರಶ್ನೆ ಕೊಡೋದಕ್ಕೆ ಗ್ಯಾರಂಟಿ ನಾನು ದಾಖಲೆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ. ಓಕೆ, ಅವ್ಯವಹಾರ ಆಗಿರೋ ಬಗ್ಗೆ ದಾಖಲೆ ಇದೆಯೋ ಅಥವಾ ನೇರ ನೇಮಕಾತಿಯಲ್ಲಿ ಕಾನೂನು ಉಲ್ಲಂಘನೆ ಆಗಿರೋ ಬಗ್ಗೆ ದಾಖಲೆ ಇದೆಯೋ? ಕಾನೂನು ಉಲ್ಲಂಘನೆ ಯಾಕೆ ಆಗ್ತದೆ? ಕಾನೂನನ್ನ ಉಲ್ಲಂಘನೆ ಮಾಡಿ ಮಾಡ್ತಕ್ಕಂಥ ವಿಚಾರದಲ್ಲಿ ಏನಕ್ಕೆ ಬರ್ತದೆ? ಈ ಹಿಂದೆ ಯಾವುದೂ ಕೂಡ ಡಿ ಗ್ರೂಪ್ ನೌಕರರನ್ನ ನೇರ ನೇಮಕಾತಿಯಲ್ಲಿ ಮಾಡಿಲ್ವಾ? ನೇರ ನೇಮಕಾತಿಯಲ್ಲಿ ಅಂತಂದರೆ ವಿತೌಟ್ ದ ಅಪ್ರೂವಲ್ ಆಫ್ ಎ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯು ಕಾಂಟ್ ಅಪ್ರೂವ್. ಓಕೆ, ಅಲ್ಲಿ ನೀವು ಯಾವುದೇ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋಬೇಕಾದ್ರೆ ನೀವು ಆರ್ಥಿಕ ಇಲಾಖೆಯ ಅನುಮತಿ ಪಡ್ಕೋಬೇಕು. ಇದರಲ್ಲಿ ಅನುಮತಿ ತಗೊಂಡಿಲ್ಲ. ಓಕೆ, ಈಗ ಇದ್ರ ಸಂಬಂಧಪಟ್ಟಂತೆ ನೀವು ಅವರ PS ಅಮೆರಿಕಾಗೆ ಹೋಗ್ತಾರೆ, ಸಭಾಪತಿಗಳು ಅಸಿಸ್ಟ್ ಮಾಡ್ಲಿಕ್ಕಂತ ಜೊತೆಲಿ ಹೋಗ್ತಾರೆ ಅಮೆರಿಕಾಗೆ. ಹೋದ ಸಂದರ್ಭದಲ್ಲಿ ಅವರು ಸಭಾಪತಿಗಳ ಜೊತೆಲಿ ಕಾರಲ್ಲಿ ಓಡಾಡ್ತಾರೆ ಎಲ್ಲಿ? ಅಮೆರಿಕದಲ್ಲಿ. ಇಲ್ಲಿ ಬಂದು ಸಪ್ರೇಟ್ ಕ್ಯಾರೆಕ್ಟರ್ಗೆ ಕ್ಲೇಮ್ ಮಾಡ್ತಾರೆ, ಇದಕ್ಕೆ ಇವ್ರು ಸೈನ್ ಮಾಡ್ತಾರೆ. ಅವ್ಯವಹಾರ ಅಲ್ವಾ? 15 ಲಕ್ಷ ರೂಪಾಯಿಗಳನ್ನು ಕ್ಲೇಮ್ ಮಾಡ್ತಾರೆ, ಹೋಟ್ಲ್ ಮತ್ತು ಲೋಕಲ್ ಟ್ರಾನ್ಸ್ಪೋರ್ಟ್ ಅಂತ ಅವರ PS. ನೀನು ಕಣ್ಣು ಮುಚ್ಕೊಂಡು ಕೂತಿದ್ಯಾ, ಅದಕ್ಕೆ ಅಪ್ರೂವಲ್ ಕೊಡ್ತೀಯಾ? ಏನು ನಿಮ್ಮದು ವಿಚಾರ ಅದರಲ್ಲಿ? ಅಂದರೆ ಅಸಿಸ್ಟ್ ಮಾಡೋರು ಸಪ್ರೇಟ್ ಕಾರ್ ಇಟ್ಕೊಂಡು ಓಡಾಡ್ತಾರೆ ಸಭಾಪತಿನ ಬಿಟ್ಟು ಅಮೆರಿಕದಲ್ಲಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೆ. ಒಂದು ವಾರ ಪ್ರೋಗ್ರಾಮ್ಗೆ 10 ದಿನ ಒಂದು ವಾರ ಪ್ರೋಗ್ರಾಮ್ಗೆಲ್ಲ 15 ಲಕ್ಷ ಕೇವಲ ಲೋಕಲ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೋಟೆಲ್ ಅಂತ ಹೇಳ್ತಾರೆ. ನಾನು ಅಕ್ಕ ಸಮ್ಮೇಳನಕ್ಕೆ ಸಭಾಪತಿಗಳ ಜೊತೆ ಹೋಗಿದ್ದೆ. ನನ್ನ ಬಿಲ್ಲು ಓನ್ಲಿ 4.5 lakhs MLC ಆಗಿ. ಒಬ್ಬ PSಗೆ ನೀವು 23 ಲಕ್ಷದ ಚಿಲ್ಲರೆ ಕೊಟ್ಟಿದ್ದೀರಲ್ಲ, ಕಣ್ಣೆದ್ರೆ ಕಾಣಲ್ವಾ? ಲೋಕಲ್ ಟ್ರಾನ್ಸ್ಪೋರ್ಟ್ಗೆ 14 ಲಕ್ಷ ಕೊಟ್ಟಿದ್ದಾರಾ? ಲೋಕಲ್ ಟ್ರಾನ್ಸ್ಪೋರ್ಟ್ ಹೋಟೆಲ್ಗೆ 14 ಲಕ್ಷ. ನಾನು ದಾಖಲೆ ಇದೆ, ಕೊಡ್ತೀನಿ. ಹೆಂಗೆ ಕ್ಲಿಯರ್ ಮಾಡಿದ್ರು? ನೀವು ಸಿದ್ದರಾಮಯ್ಯ ಅವರ ಸ್ನೇಹವನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ನಿಮ್ಮ ನಂಬಿಕೆ ಇಟ್ಬಿಟ್ಟು ಆ ಸಭಾಪತಿಗಳಿಗಂತೇಳಿ ನಾನು ರೆಕಮೆಂಡ್ ಮಾಡಿ ಅಲ್ಲಿ ಸಪೋರ್ಟ್ ಮಾಡಿಕೊಂಡು ಗೌರವ ಕೊಟ್ಕೊಂಡಿದ್ರೆ ಇವಾಗ ಮಿಸ್ಯೂಸ್ ಇಸ್ ರಿಲೇಷನ್ಶಿಪ್. ಸಿದ್ದರಾಮಯ್ಯ ಗೊತ್ತಿಲ್ವ ಇದು? ನೀವು ಗಮನ ತರ್ತೀರಾ? ಯಾಕಂದ್ರೆ ನೀವು ಆಡಳಿತ ಪಕ್ಷದ MLC. ಈಗ ಎಲ್ಲ ಜಗಜ್ಜಾತಿ ಆಗ್ಬಿಟ್ಟಿದೆ. ಪ್ರತ್ಯೇಕ ಭೇಟಿ ಮಾಡೋದು ಏನಾದರೂ? ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಹೇಳ್ತೀನಿ. ಅದೇ ದಾಖಲೆಗಳೆಲ್ಲ ಅವ್ರು ಕೊಡ್ತೀನಿ. ಮತ್ತೊಂದು, ಈಗ ಸಭಾಪತಿಯವರನ್ನ ಸ್ಥಾನದಿಂದ ಸಂಬಂಧಪಟ್ಟಂತೆ ಬದಲಾಯಿಸುವ ಸಂಬಂಧಪಟ್ಟಂತ ಒಂದು ಕ್ರಮಕ್ಕೆ ಮುಂದಾಗ್ತಾ ಇರುವಂಥದ್ದು ಕಾಂಗ್ರೆಸ್ ನಡೀತಾ ಇದೆ ಚರ್ಚೆ. ಅದು ನನಗೆ ಗೊತ್ತಿಲ್ಲ, ಆದರೆ ಸಭಾಪತಿಗಳ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಯಾರಾದರೂ ದಾಖಲೆ ಇದ್ದರೆ ಕೊಡಲಿ ಅಂತ ಹೇಳಿದ್ದಾರೆ, ಚರ್ಚೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅವ್ರ ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಸದನದಲ್ಲಿ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀನಿ, ದಾಖಲೆಗಳು ಪ್ರೆಸೆಂಟ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ಅವರ ಆಪ್ತ ಕಾರ್ಯದರ್ಶಿ ಮೇಲೆ ಮಾಡಿರೋ ಆಪಾದನೆಗಳಿಗೂ ದಾಖಲೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ನೇರ ನೇಮಕಾತಿಗಳಲ್ಲಿರ್ತಕ್ಕಂಥ ವಿಚಾರಗಳನ್ನು ಮಾತಾಡ್ತೇನೆ, ಕಾನೂನು ಉಲ್ಲಂಘನೆಗಳ ಬಗ್ಗೆ ಹೇಳ್ತೇನೆ. ಅವ್ರಿಗಿರ್ತಕ್ಕಂಥ ಪರಮಾಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿರೋದನ್ನ ನಾಗರಾಜ್ ಯಾದವ್ ಎಂದೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೈಯಕ್ತಿಕವಾಗಿ ಅವರಿಗೆ ನಾನು ಅಗೌರವ ತರಿಸೋದಿಲ್ಲ. ಸಿದ್ದರಾಮಯ್ಯ ತುಂಬ ಆತ್ಮೀಯರು, ತುಂಬ ಕ್ಲೋಸ್ ಅವರಿಗೆ ಮುಂಚಿನಿಂದಲೂ ಕೂಡ. ಸೊ ಅದರ ಸ್ನೇಹವನ್ನು ಆ ವಿಶ್ವಾಸವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು 110% ಸತ್ಯ. ಓಕೆ, ಸಿದ್ದರಾಮಯ್ಯ ಸಾಹೇಬ್ರ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದರೆ ಅವರು ಕೂಡ ಇದನ್ನು ಟಾಲರೇಟ್ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಓಕೆ, ಈಗ ಒಂದು ವೇಳೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂತಂದಾಗ ಅದೇನು ನಾನು ಲೆಟರ್ ಕೊಡಬೇಕು, ಅವ್ರು ಲೆಟರ್ ಕೊಡ್ತೇನೆ. ಯಾವಾಗ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನ ನೋಡ್ತೇನೆ. ಯಾಕಂದ್ರೆ ನಾನು ಇದುವರೆಗೂ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿರಲಿಲ್ಲ. ಇವತ್ತು ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಇಲ್ಲ ಸಲ್ಲದ ವಿಚಾರಗಳು ಹೇಳಿದರೆ, ನಾನು ಏನೂ ಮಾಡಿಲ್ಲ ಅನ್ನೋ ವಿಚಾರಗಳನ್ನು ಹೇಳಿದರೆ, ನೇರ ನೇಮಕಾತಿಗೆ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಅವರು KE ಆಗಿರೋ ಎಕ್ಸಾಮ್ಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇದು ಪತ್ರಕರ್ತನೇ ದಿಕ್ಕು ತಪ್ಪಿಸೋದ ಕೆಲಸ ಅಲ್ವಾ? ಯಾಕೆ ಆ ಥರ ದುರ್ಬುದ್ಧಿ ನಿಮಗೆ? ಇದು ದೊಡ್ಡವರಾಗಿರೋರು. ನಾನು KE ಬಗ್ಗೆ ಮಾತಾಡ್ತೇನೆ ಇಲ್ವಲ್ಲ, ನೇರ ನೇಮಕಾತಿ ಬಗ್ಗೆ. ನಿಮ್ಮ ಕನ್ನಡ ಭಾಷೆ ಅರ್ಥ ಆಗಲ್ವಾ? ಹೇಳಿ, ಯಾರಿಗೆ ದಿಕ್ಕು ತಪ್ಪಿಸ್ತಾರೆ? ಯಾರ ಕಿವಿಯಲ್ಲಿ ಹೂತೋಟ ಕಾನೂನು ಮರೆ ಯಾಕೆ? ಅದು ಯಾರ ಗಮನಕ್ಕೆ? ನಾವು ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನು ಕೇಳಿದ್ರೆ ಸಭಾಪತಿ ಆಗಿರ್ತಕ್ಕಂಥವ್ರು ಎಷ್ಟು ನಂಬರ್ ಇದೆ, ಅವ್ರ ನಂಬರ್ ಇಲ್ಲ ಪ್ರಶ್ನೆ ಬರಲ್ಲ. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾನು ಕೇಳೋದು ನೀವು ನೈತಿಕತೆನ ಕೂಡಿಲ್ಲ, ನೀವು ಅವ್ಯವಹಾರಕ್ಕೆ ದಾರಿ ಮಾಡಿಕೊಟ್ಟಿದ್ದೀರಿ ನಿಮ್ಮ ಅಡ್ಮಿನಿಸ್ಟ್ರೇಷನಲ್ಲಿ. ವರಿಷ್ಠರ ಗಮನಕ್ಕೆ ಯಾರು ಗಮನಕ್ಕೆ ತರ್ತೀರಾ?
ಎಲ್ಲರ ಗಮನ ಕೂಡ ನಮ್ಮ ಪಕ್ಷದ ವರಿಷ್ಠ ಗಮನಗಳಿಗೆ ತರ್ತೀನಿ ಈ ವಿಚಾರಗಳನ್ನು. ಅದ ಪಕ್ಷದ ವರಿಷ್ಠರ ಗಮನಕ್ಕೆ ತರುವಂತ ಪ್ರಕರಣನ ಅಂದ್ರೆ ಇದು ಇಲ್ಲ, ಸರ್ಕಾರ ದುಡ್ಡು ಲೋಪ ಅಲ್ವಾ ಇವರಿಂದ? ಪೋಲ್ ಮಾಡಿದಾರಲ್ಲ, ಪೋಲ್ ಮಾಡಿದಾರಲ್ಲ, ಅವಾಗ ಇವಾಗ ಆರ್ಥಿಕ ಇಲಾಖೆಗೆ ಲೆಟರ್ ಬರೆದ್ರೆ ಅವ್ರು ಕೇಳ್ತಾರೆ ನೀವು ಯಾಕಂದ್ರೆ ರಂಗು ಅಂತ ರದ್ದು ಮಾಡ್ತಾರೆ. ನೀವು ಸಿಎಂ ಗೆ ಲೆಟರ್ ಬರಬೇಕು, ಸಿಎಂ ಗಮನಕ್ಕೆ ತರಬೇಕು, ವರಿಷ್ಠರ ಗಮನಕ್ಕೆ ಹೆಂಗ್ ತರ್ತೀರಾ? ಸಿಎಂ ವರಿಷ್ಠರಲ್ಲ ನಮಗೆ, ಆ ರೀತಿ ವರಿಷ್ಠರ ಗಮನಕ್ಕೆ ಅವರು ಕೂಡ ಇದು ನ್ಯಾಷನಲ್ ಲೀಡರ್ ಫಾರ್ ಅಸ್. ವೈ ಒಂದ್ ವೇಳೆ ಇವ್ರು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಸಿಎಂ ಕೂಡ ನನ್ನ ಪಕ್ಷದ ವರಿಷ್ಠರ ಮೇಲೆ, ನನ್ನ ಮುಖ್ಯಮಂತ್ರಿ ಮೇಲೆ, ನನ್ನ ಉಪಮುಖ್ಯಮಂತ್ರಿ ಮೇಲೆ ಅಪಾರವಾದ ನಂಬಿಕೆ. ನಾವೆಲ್ಲರೂ ಕೂಡ ಸಂವಿಧಾನ ಆಶಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಯಾರಾದರೂ ಅನ್ಕಾನ್ಸ್ಟಿಟ್ಯೂಷನಲ್ ಕೆಲಸ ಮಾಡಿದಾಗ ಅವ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ನನ್ನ ಆಗ್ರಹ. ಅವ್ರ ಸಂಬಂಧಿಕರು ನೇಮಕಾತಿನೋ ಅಥವಾ ಅವ್ರಿಗೆ ಗೊತ್ತಿರೋ ನೇಮಕಾತಿನ ಯಾವ ರೀತಿ ನೇಮಕಾತಿ? ಅವ್ರು ಯಾರ ಸಂಬಂಧಿಕರು ಇಲ್ವೋ ಅವ್ರ ಮನೇಲಿ ಕೆಲಸ ಮಾಡಿದ್ರು ಇರ್ಬೋದು, ಅವ್ರ ಜೊತೆಲಿ ಓಡಾಡ್ಕೊಂಡಿರ್ಬೋದು. ದಟ್ ಇಸ್ ಆಲ್ ಕಮ್ ಅಟ್ ದ ಟೈಮ್ ಆಫ್ ಇನ್ವೆಸ್ಟಿಗೇಷನ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ನಾಗರಾಜ್ ಯಾದವ್ ಅವರ ಒಂದು ಗಂಭೀರ ಆರೋಪ. ಜೊತೆಗೆ ಅವರು ಆರೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಪ್ರಮುಖವಾಗಿ ನೇಮಕಾತಿಗಳಲ್ಲಿ ನೇರ ನೇಮಕಾತಿಗೆ ಅವಕಾಶ ಇಲ್ಲ, ಕಾನೂನು ಮೀರಿ ನೇರ ನೇಮಕಾತಿ ಆಗಿರುವಂಥದ್ದು, ಅದರಲ್ಲಿ ಒಂದಷ್ಟು ಹಣದ ವ್ಯವಹಾರದ ಶಂಕೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ಎಲ್ಲ ದಾಖಲೆ ಇದೆ, ಚರ್ಚೆಗೆ ಅವಕಾಶ ಕೊಡಲಿ, ನಾನು ಚರ್ಚೆಯ ಸಂದರ್ಭದಲ್ಲಿ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಸವಾಲನ್ನು ಸ್ವೀಕಾರ ಮಾಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.